ಸೊ ಆ ಲೋಪದೋಷಗಳನ್ನ ಹುಡುಕಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಪೊಲೀಸರ ನಡೆಯನ್ನ ಪ್ರಶ್ನಿಸ್ತಾ ಇದ್ದಾರೆ ವಕೀಲ ಸಿ.ವಿ. ನಾಗೇಶ್. ಸೆಷನ್ಸ್ ಕೋರ್ಟ್ ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಚಾರ್ಜ್ ಶೀಟ್ ನಲ್ಲಿರುವಂತಹ ಒಂದಷ್ಟು ಲೂಪ್ ಹೋಲ್ಗಳನ್ನ ಗುರುತಿಸಿ ವಾದ ಮಂಡಿಸ್ತಾ ಇದ್ದಾರೆ. ಮಹಜರ್ ಪ್ರಕ್ರಿಯೆಗೆ ಪೊಲೀಸರು ಯಾಕೆ ತಡ ಮಾಡಿದ್ರು? ಜೂನ್ 9ನೇ ತಾರೀಕೆ ಪಟ್ಟಣಗೆರೆ ಶೆಡ್ಗೆ ಪೊಲೀಸರು ಭೇಟಿ ಕೊಟ್ಟಿದ್ರು. ಆದ್ರೆ ಜೂನ್ 12ನೇ ತಾರೀಕುವರೆಗೂ ಮಹಜರ್ ಮಾಡೋದಕ್ಕೆ ಯಾಕೆ ವೇಟ್ ಮಾಡಿದ್ರು? ಯಾಕೆ ಡಿಲೇ ಮಾಡಿದ್ರು? ಪೊಲೀಸರ ನಡೆಯನ್ನೇ ಪ್ರಶ್ನಿಸ್ತಾ ಇದ್ದಾರೆ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್. ದರ್ಶನ್ ಪರವಾಗಿ ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಜೂನ್ 9ನೇ ತಾರೀಕೆ ಪಟ್ಟಣಗೆರೆ ಶೆಡ್ಗೆ ಪೊಲೀಸರು ಭೇಟಿ ಕೊಟ್ಟಿದ್ರು. ಆದ್ರೆ ಜೂನ್ 12ನೇ ತಾರೀಕುವರೆಗೂ ಮಹಜರ್ ಮಾಡೋದನ್ನ ಯಾಕೆ ಡಿಲೇ ಮಾಡಿದ್ರು? ಇದು ಅತ್ಯಂತ ಕೆಟ್ಟ ತನಿಖೆ ಅಂತ ಕೂಡ ನಿನ್ನೆ ದಿನ ವಾದ ಮಾಡಿದ್ರು. ಇವತ್ತು ಪೊಲೀಸರ ನಡೆಯನ್ನೇ ಪ್ರಶ್ನಿಸ್ತಾ ಇದ್ದಾರೆ ದರ್ಶನ್ ಪರ ವಕೀಲರು. ಎಲ್ಲವೂ ಕೂಡ ಸಾಂದರ್ಭಿಕವಾಗಿ ಸೃಷ್ಟಿ ಮಾಡಿರುವಂತದ್ದು ಪೊಲೀಸರು. ಆದ್ರೆ ಇಲ್ಲಿ ದರ್ಶನ್ ಯಾವುದೇ ರೀತಿಯಾದ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್. 9ನೇ ತಾರೀಕು ಸೆಕ್ಯೂರಿಟಿ ಹೇಳಿಕೆಯನ್ನ ದಾಖಲಿಸಲಾಗಿದೆ. ಆದ್ರೆ ಮಹಜರ್ ಮಾಡೋದಕ್ಕೆ ಯಾಕೆ ತಡ ಮಾಡಿದ್ರು? ಯಾಕೆ ಡ್ರಾಮಾ ಅಂತ ವಕೀಲ ಸಿ.ವಿ. ನಾಗೇಶ್ ಪ್ರಶ್ನೆ ಮಾಡಿದ್ದಾರೆ. ಯಾಕೆ ಡ್ರಾಮಾ ಅಂತ ವಕೀಲ ಸಿ.ವಿ. ನಾಗೇಶ್ ಪ್ರಶ್ನೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆಯಲ್ಲಿ ದರ್ಶನ್ ಪಾತ್ರ ಇಲ್ಲ ಅನ್ನೋದು ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರ ವಾದ. ಜಾಮೀನರ್ಜಿ ವಿಚಾರಣೆ ನಡೀತಾ ಇದೆ. ಚಾರ್ಜ್ ಶೀಟ್ ನಲ್ಲಿರುವಂತಹ ಒಂದಷ್ಟು ಲೋಪಗಳನ್ನ ಗುರುತಿಸಿಕೊಂಡು ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಪೊಲೀಸರ ನಡೆ ಪ್ರಶ್ನಿಸ್ತಾ ಇದ್ದಾರೆ. 9ನೇ ತಾರೀಕೆ ನೀವು ಪಟ್ಟಣಗೆರೆ ಶೆಡ್ಗೆ ಪೊಲೀಸರು ಭೇಟಿ ಕೊಟ್ಟ ಮೇಲೆ 9ನೇ ತಾರೀಕೆ ಸೆಕ್ಯೂರಿಟಿಯ ಹೇಳಿಕೆಯನ್ನ ದಾಖಲಿಸಿದ ಮೇಲೆ ನೀವು 12ನೇ ತಾರೀಕುವರೆಗೂ ಯಾಕೆ ಮಹಜರ್ ಮಾಡೋದನ್ನ ಡಿಲೇ ಮಾಡಿದ್ರಿ? ಚಾರ್ಜ್ ಶೀಟ್ ನಲ್ಲಿರುವಂತಹ ಲೋಪದ ಬಗ್ಗೆ ನಾಗೇಶ್ ವಾದಿಸ್ತಾ ಇದ್ದಾರೆ. ಆಮೇಲೆ ಜೂನ್ 9ನೇ ತಾರೀಕೆ ಶೆಡ್ನ ಸಿಸಿಟಿವಿ ದೃಶ್ಯವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಹತ್ಯೆಗೆ ಬಳಸಿದ್ದಾರೆ ಅನ್ನೋ ವಸ್ತುಗಳನ್ನ ಅಲ್ಲಿ ಸೃಷ್ಟಿಸೋದಕ್ಕೆ ಯತ್ನಿಸಿದ್ದಾರೆ. ಮಹಜರ್ ಮಾಡೋದಕ್ಕೆ ಜೂನ್ 12ರವರೆಗೂ ಯಾಕೆ ತಡ ಮಾಡಿದ್ರು? ಸೆಕ್ಯೂರಿಟಿ ಗಾರ್ಡ್ ಪ್ರಕಾರ ಜೂನ್ 9ರಂದೇ ಅಲ್ಲಿಗೆ ಭೇಟಿ ಕೊಟ್ಟರು. ಸೆಕ್ಯೂರಿಟಿ ಗಾರ್ಡ್ ನೀಡಿರುವಂತಹ ಹೇಳಿಕೆಯಲ್ಲೇ ಗೊಂದಲ ಇದೆ. ಸೊ ಹೀಗೆ ಹಲವು ಅಂಶಗಳನ್ನ ಉಲ್ಲೇಖಿಸಿ, ಅಂದ್ರೆ ಚಾರ್ಜ್ ಶೀಟ್ 3994 ಪುಟಗಳ ಚಾರ್ಜ್ ಶೀಟ್ ಇದೆಯಲ್ಲ, ಚಾರ್ಜ್ ಶೀಟ್ ನಲ್ಲಿ ಒಂದಷ್ಟು ಲೂಪ್ ಹೋಲ್ಸ್ ಗಳನ್ನ ಸಿ.ವಿ. ನಾಗೇಶ್ ಅವರು ಕಂಡುಕೊಂಡಿದ್ದಾರೆ. ಆ ಲೂಪ್ ಹೋಲ್ಸ್ ಗಳ ಮೇಲೆ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕ್ರಿಮಿನಲ್ ಲಾಯರ್ ಆಗಲಿ ಅದಕ್ಕೆ ಚಾರ್ಜ್ ಶೀಟ್ ಆಗೋವರೆಗೂ ಯಾಕೆ ಬೇಲ್ಗೆ ಅಪ್ಲೈ ಮಾಡಿಲ್ಲ ಅಂದ್ರೆ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖಿಸ್ತಾರೆ ಅನ್ನೋದನ್ನ ವಕೀಲರು ಕೂಡ ಕಾಯ್ತಾ ಇರ್ತಾರೆ. ಆ ಚಾರ್ಜ್ ಶೀಟ್ ನಲ್ಲಿ ಏನಾದ್ರೂ ಬೇಲ್ಗೆ ಪೂರಕವಾಗುವಂತಹ ಒಂದಷ್ಟು ಅಂಶಗಳಿದೆಯಾ? ಎಲ್ಲಾದ್ರೂ ಬೇಲ್ ಕೇಳೋದಕ್ಕೆ ಚಾರ್ಜ್ ಶೀಟ್ ನಲ್ಲಿ ಏನಾದ್ರೂ ಲೂಪ್ ಹೋಲ್ಗಳಿದಾವ? ಯಾವ್ದಾದ್ರು ಅಂಶಗಳನ್ನ ಬಿಟ್ಟಿದಾರಾ ಅಥವಾ ಸೇರಿಸಿದಾರಾ? ಇದೆಲ್ಲವನ್ನ ಗಮನಿಸ್ಬಿಟ್ಟು ಬೇಲ್ಗೆ ಅರ್ಜಿಯನ್ನ ಹಾಕಲಾಗಿತ್ತು. ಸೊ ಆ ಚಾರ್ಜ್ ಶೀಟ್ ಅನ್ನ ಡೀಪ್ ಆಗಿ ಸ್ಟಡಿ ಮಾಡಿರುವಂತಹ ಸಿ.ವಿ. ನಾಗೇಶ್ ಸದ್ಯ ದರ್ಶನ್ ಪರ ವಾದ ಮಂಡಿಸ್ತಾ ಇದ್ದಾರೆ. ಪ್ರಕರಣದಲ್ಲಿ ನಟ ದರ್ಶನ್ ಅವರನ್ನ ಸಿಲುಕಿಸುವಂತ ಪ್ರಯತ್ನ ನಡೆದಿದೆ ಅಂತ ಹೇಳಿದ್ದಾರೆ. ಹತ್ಯೆಗೆ ಬಳಸಿದ್ದಾರೆ ಅನ್ನುವಂತಹ ವಸ್ತುಗಳನ್ನ ಅಲ್ಲಿ ಸೃಷ್ಟಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಹಾಗಾಗಿ ಇವರು ಹಾಗಾಗಿ ಇವರು ಮಹಜರ್ ಮಾಡೋದನ್ನ ಡಿಲೇ ಮಾಡಿದ್ದಾರೆ. 9ನೇ ತಾರೀಕೆ ಸೆಕ್ಯೂರಿಟಿ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ. 9ನೇ ತಾರೀಕೆ ಪಟ್ಟಣಗೆರೆ ಶೆಡ್ ಅನ್ನ ಇವರ ವಶಕ್ಕೆ ಪಡ್ಕೊಂಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಹಾಗಿದ ಮೇಲೆ 12ನೇ ತಾರೀಕುವರೆಗೂ ಕೂಡ ಯಾಕೆ ಮಹಜರನ್ನ ಮಾಡಲಿಲ್ಲ? ಸೆಕ್ಯೂರಿಟಿ ಗಾರ್ಡ್ ನೀಡಿರುವ ಹೇಳಿಕೆಯಲ್ಲಿ ಗೊಂದಲ ಇದೆ. ಸಿಸಿಟಿವಿ ದೃಶ್ಯ ಪೊಲೀಸರ ಬಳಿ ಇದೆ, ಆದರೆ ಪಂಚನಾಮೆಗೆ ತಡ ಮಾಡಿದ ಯಾಕೆ? ಸೆಕ್ಯೂರಿಟಿ 164 ಹೇಳಿಕೆಯಲ್ಲಿ ಗೊಂದಲ ಇದೆ. ದರ್ಶನ್ ಹೇಳಿಕೆ ನೀಡೋವರೆಗೂ ಯಾಕೆ ಕಾದ್ರು? ದರ್ಶನ್ ಸ್ಟೇಟ್ಮೆಂಟ್ ವರೆಗೂ ಯಾಕೆ ಕಾದ್ರು? ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಹೇಳಿಕೆಯನ್ನ ವಕೀಲ ನಾಗೇಶ್ ಓದಿದ್ದಾರೆ. ವಾಚ್ಮ್ಯಾನ್ ರೂಮ್ನಿಂದ 2 ಸಿಸಿಟಿವಿ ದೃಶ್ಯಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದನ್ನ PSI ವಿನಯ್ ಹೇಳಿಕೆಯಲ್ಲಿ ಉಲ್ಲೇಖಿಸಲಾಗಿದೆ. ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಇಲ್ಲ, ದರ್ಶನ್ ಅನ್ನ ಸಿಲುಕಿಸುವಂತ ಪ್ರಯತ್ನ ನಡೆದಿದೆ ಅಂತ ಸಿ.ವಿ. ನಾಗೇಶ್ ವಾದ ಮಂಡಿಸ್ತಾ ಇದ್ದಾರೆ. ಇದು ಸಿ.ವಿ. ನಾಗೇಶ್ ಅವರ ವಾದ, ಅಂದ್ರೆ ದರ್ಶನ್ ಪರ ವಕೀಲರ ವಾದ. ನೋಡಿ, ಆರೋಪಿ ನಂಬರ್ 14 ಇದಾರಲ್ಲ, ಜೂನ್ 9ನೇ ತಾರೀಕೆ ಸಿಸಿಟಿವಿ ದೃಶ್ಯ PSI ವಿನಯ್ ಕಳಿಸಿದ್ದಾರೆ.
ಮಹಜರ್ ಪ್ರತಿಯ ಲೋಪವನ್ನ ಗುರುತಿಸಿ ಸಿ ವಿ ನಾಗೇಶ್ ವಾದ ಮಾಡ್ತಾ ಇದ್ದಾರೆ. ಪ್ರಕರಣದಿಂದ ಪೊಲೀಸರಿಂದಲೂ ಕೂಡ ಸಾಕಷ್ಟು ತಪ್ಪುಗಳಾಗಿವೆ ಅಂತ ಪೊಲೀಸರ ನಡೆಯನ್ನ ಪ್ರಶ್ನಿಸ್ತಾ ಇದ್ದಾರೆ. ದರ್ಶನ್ ಹೇಳಿಕೆ ದಾಖಲಿಸುವವರೆಗೂ ಯಾಕೆ ಸುಮ್ಮನಿದ್ರು, ಮಹಜರ್ ಮಾಡದೆ? ಸೆಕ್ಯೂರಿಟಿ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ದ್ವಂದ್ವ ಇದೆ. ದರ್ಶನ್ ಹೇಳಿಕೆ ಕೊಡೋವರೆಗೂ ಕೂಡ ಯಾಕೆ ಕಾದ್ರು? ಇದೆಲ್ಲವನ್ನ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್. ಈ ಒಂದು ಕೊಲೆ ಕೇಸನ್ನ ಭೇದಿಸೋದು ಅಥವಾ ಅದರಲ್ಲಿ ಈಗೇನು ಪೊಲೀಸರು ಅಲ್ಲಿ ಚಾರ್ಜ್ ಶೀಟ್ ಅನ್ನ ಹಾಕಿದ್ದಾರೆ ಅದನ್ನ ಟೆಕ್ನಿಕಲಿ ಪ್ರೂವ್ ಮಾಡೋದು ಅಷ್ಟು ಸುಲಭ ಇಲ್ಲ. ನಮ್ಮ ಜೊತೆಗೆ ಹೈಕೋರ್ಟ್ ವಕೀಲರು ಲೋಹಿತ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲೋಹಿತ್ ಜಿ ನಮಸ್ತೆ. ನಮಸ್ತೆ. ಒಂದಷ್ಟು ಪ್ರಶ್ನೆಗಳೀಗ ಸಿ ವಿ ನಾಗೇಶ್ ವಾದ ಮಾಡ್ತಾ ಇದ್ದಾರೆ ದರ್ಶನ್ ಪರವಾಗಿ. ಅವರು ಪೊಲೀಸರ ನಡೆಯನ್ನ ಪ್ರಶ್ನಿಸ್ತಾ ಇದ್ದಾರೆ. ನೀವು ಮೊದಲಿನಿಂದಲೂ ಕೂಡ ಹೇಳ್ತಾ ಬಂದಿದ್ರಿ, ಏನೆಲ್ಲ ಚಾರ್ಜ್ ಶೀಟ್ ನಲ್ಲಿ ಸಾಕ್ಷ್ಯಗಳು ಅಂತ ಉಲ್ಲೇಖ ಮಾಡಲಾಗಿದೆ ಅದನ್ನ ಟೆಕ್ನಿಕಲಿ ಜಡ್ಜ್ ಮುಂದೆ ಅದನ್ನ ಪ್ರೂವ್ ಮಾಡೋದು ಇಟ್ ಇಸ್ ನಾಟ್ ಸೋ ಈಸಿ ಅನ್ನೋದನ್ನ. ಹಲವಾರು ಪ್ರಶ್ನೆಗಳನ್ನ ಈಗ ಸಿ ವಿ ನಾಗೇಶ್ ಅವರು ಕೂಡ ಇಡ್ತಾ ಇದ್ದಾರೆ. ಯಾಕೆ ಮಹಜರ್ ಪ್ರಕ್ರಿಯೆನ ಯಾಕೆ ಡಿಲೇ ಮಾಡಿದ್ರಿ? ಶೆಡ್ ನಿಮ್ಮ ವಶದಲ್ಲಿ ಇದ್ದ ಮೇಲೆ ವಿಡಿಯೋಗಳನ್ನ ಯಾರು ಕೊಟ್ರು? ಸಿಸಿಟಿವಿಯನ್ನ ಯಾರು ಕೊಟ್ರು? ಈ ರೀತಿಯಾದಂತ ಒಂದಷ್ಟು ಪ್ರಶ್ನೆಗಳು ಮಾಡ್ತಾ ಇದ್ದಾರೆ. ಹೌ ಡು ಯು ಅನಲೈಸ್ ಇಟ್? ಈ ಸಂದರ್ಭದಲ್ಲಿ, ಈ ಹಂತದಲ್ಲಿ ಇದನ್ನ ಹೇಗೆ ಅರ್ಥೈಸ್ಕೊಳ್ಬಹುದು? ನಾನ್ ಹೇಳೋದೇನು ಅಂದ್ರೆ, ಈ ಒಂದು ಸನ್ನಿವೇಶದಲ್ಲಿ ಇವತ್ತು ಮಾತ್ರ ಆದೇಶ ಆಗಲ್ಲ ಅನ್ನೋದು ಮಾತ್ರ ನಾನು ಕಂಪಲ್ಸರಿ ಹೇಳ್ತೀನಿ. ಇವತ್ತು ಆದೇಶ ಬರೋದಿಲ್ಲ, ಇವತ್ತು ಆದೇಶ ಬರಲ್ಲ. ಓಕೆ. ಈಗ ಎರಡು ವ್ಯೂ ನೋಡಿದ್ರೆ, ಅಂದ್ರೆ ಪ್ರಸನ್ನ ಕುಮಾರ್ ಅವರು ವಾದಗಳನ್ನ ನೋಡಿದ್ರೆ ಹಗ್ಗ ಸಿಕ್ಕಿರುವಂತದ್ದು ತೋರಿಸ್ತಾರೆ, ಅಪ್ಡೇಟ್ ಮಾಡ್ತಾರೆ. ಅದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್. ಅಂದ್ರೆ ಆ ಹಗ್ಗ ಮತ್ತೆ ನೀರಿನ ಬಾಟಲ್ ಆ ಟೋನಿ ಬ್ರೂಕ್ಸ್ ಪ್ರದೋಷ್ನ ಟೋನಿ ಬ್ರೂಕ್ ರೆಸ್ಟೋರೆಂಟ್ ಒಂದು ಸಿಂಬಲ್ ಇರುತ್ತೆ ಆ ವಾಟರ್ ಮೇಲೆ. ಎಸ್, ಅದನ್ನೆಲ್ಲ ಏನು ಪ್ರೂವ್ ಮಾಡ್ತಾರೆ ಅಂದ್ರೆ, ಯಾವ್ದೋ ಒಬ್ಬ ಆರೋಪಿಯ ಒಂದು ಬಾಟಲ್ ಒಂದು ಮಾಲೀಕತ್ವದ ಜಾಗದಲ್ಲಿ ಸಿಕ್ಕಿದೆ ಅಂದ್ರೆ ಅಲ್ಲಿ ಕೊಲೆ ಆಗಿದೆ ಅಂತ. ಅಂದ್ರೆ ಈ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್. ಇಲ್ಲಿ ಪ್ರೊಸೀಜರ್ಸ್ ಲ್ಯಾಬ್ಸ್ ಗಳನ್ನ ಹೈಲೈಟ್ ಮಾಡೋದು ಏನಿದೆ ಅಂದ್ರೆ, ಸಿ ವಿ ನಾಗೇಶ್ ಅವರ ವಾದವನ್ನ ಪ್ರಸನ್ನ ಕುಮಾರ್ ವಾದಕ್ಕಿಂತ ಎತ್ತಬಹುದು ನಾವು ಬೇರೆ. ಯಾಕಂದ್ರೆ ಸಿ ವಿ ನಾಗೇಶ್ ಅವ್ರು ಮಾಡ್ತಿರುವಂತದ್ದು ಚಾರ್ಜ್ ಶೀಟ್ ನಲ್ಲಿ ಪ್ರೊಸೀಜರ್ಸ್ ಗಳನ್ನ ಲ್ಯಾಬ್ಸ್ ಹಾಕಿರೋ ಬಗ್ಗೆ ಮಾತಾಡ್ತಿದ್ದಾರೆ. ಬಟ್ ಪ್ರಸನ್ನ ಕುಮಾರ್ ಅವರು ಮಾತಾಡ್ತಿರೋದು ಎಲ್ಲ ಮುಗ್ದೋಗಿರೋದ್ರ ಬಗ್ಗೆ. ಎಲ್ಲ ಮುಗ್ದೋಗಿರೋದ್ರ ಬಗ್ಗೆ. ಬಟ್ ಆ ಎಲ್ಲಾ ಮುಗ್ದೋಗಿರೋದು ಇದೆಯಲ್ಲ, ಆ ಎಲ್ಲಾ ಮುಗ್ದೋಗಿರೋದ್ರಲ್ಲಿ ಆಗಿರುವಂತ ಪ್ರೊಸೀಜರ್ ಲ್ಯಾಬ್ಸ್ ಗಳ ಮೇಲೆನೆ ಜಡ್ಜಿ ಇವತ್ತು ಗಮನ ಹರಿಸುವಂತದ್ದು. ಓಕೆ. ಬಟ್ ಲೋಹಿತ್ ಜಿ, ಇಲ್ಲಿ ಈಗ ಸಿ ವಿ ನಾಗೇಶ್ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನೀವು ಮರದ ಲಾಠಿ ತೋರಿಸಿದಿರಿ, ಆಮೇಲೆ ನೀವಲ್ಲಿ ವಾಟರ್ ಬಾಟಲ್ ಇದೆ, ಅದೆಲ್ಲವೂ ಕೂಡ ಸಂದರ್ಭಕ್ಕೆ ಅಲ್ಲಿ ಪೊಲೀಸರೇ ಅದನ್ನ ಸೃಷ್ಟಿ ಮಾಡಿರುವಂತ ಸಾಕ್ಷಿಗಳು ಅಂತ ಹೇಳ್ತಾರ ಅವರು. ಸಿಂಧುಜಿ, ಇವಾಗ ಏನಂತ ಹೇಳೋದು ಅಂದ್ರೆ, ಇದು ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್, ಯಾವ್ದು ಐ ವಿಟ್ನೆಸ್ ಇಲ್ಲ. ಅಂದ್ರೆ ಎಲ್ಲರೂ ಕೂಡ ಅಲ್ಲಿ ಆ ಸರ್ಕಮ್ಸ್ಟೆನ್ಸ್ ಅಲ್ಲಿ ಅದು ನಡೆದಿದೆ, ಸಾಂದರ್ಭಿಕವಾಗಿ ಇದಿತ್ತು ಅನ್ನೋದಂತಂದ್ರೆ ಇದ್ರ ಬಗ್ಗೆ ಮಾತಾಡುವಂಥದ್ದು, ಕೇಸ್ ಇರುವಂಥದ್ದು. ಇದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ, ಟ್ರಯಲ್ ಅಲ್ಲಿ ಪ್ರೂವ್ ಮಾಡ್ಬೇಕು ಅಂತ ಹೇಳ್ತೀವಿ. ಟ್ರಯಲ್ ಅಂದ್ರೆ ಏನು? ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ನಿಲ್ಲಿಸ್ಕೊಳ್ಳುವಂಥದ್ದು, ಆ ಪೇಪರ್ ಅಲ್ಲಿ ಆ ಸಂದರ್ಭಕ್ಕೆ ಈ ಮನುಷ್ಯ ಅದೇ ಮಾತು ಹೇಳ್ತಾನ ಇಲ್ವೋ ಅನ್ನೋವಂಥದ್ದು, ಇವೆಲ್ಲವೂ ಕೂಡ ಟ್ರಯಲ್ ಪ್ರೂವ್ ಆಗ್ಬೇಕು. ಬಟ್ ಈ ಸಾಂದರ್ಭಿಕ ಸಾಕ್ಷಿಗಳಲ್ಲಿ ಆಗಿರುವಂತ ಲ್ಯಾಬ್ಸ್ ಗಳಿದಾವಲ್ಲ, ಪ್ರೊಸೀಜರ್ ಲ್ಯಾಬ್ಸ್ ಗಳಿದಾವಲ್ಲ, ಸೊ ದಟ್ ಈಸ್ ಕ್ವಶನಬಲ್. ನಾವು ಏನೇನು ನೀವು ಮಾಡ್ಬೇಕಾಗಿತ್ತು ಅದನ್ನ ಮಾಡಿಲ್ಲ, ಹಾಗಾಗಿ ಈ ಪ್ರೊಸೀಜರ್ ಲ್ಯಾಬ್ಸ್ ಆಗಿದ್ದಾವೆ, ಹಾಗಾಗಿ ನೀವು ಇವರು ತಪ್ಪು ಮಾಡಿದ್ದಾರೆ, ಎಲ್ಲವೂ ಕೂಡ ಸಾಂದರ್ಭಿಕವಾಗಿ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದೀರಿ ಅಂತ ಇದರ ಅರ್ಥ. ಆ ಸೃಷ್ಟಿ ಮಾಡೋದು ಎಂತಕ್ಕೆ ಅಂದ್ರೆ, ಯಾರು ದರ್ಶನ್ ಅಂತ ಹೇಳಿದಾರೋ ಅವರು ಒಬ್ಬ ನಾಯಕನಾಗಿರ್ತಾರೆ, ಅವ್ರನ್ನ ಫಿಟ್ ಮಾಡೋಕ್ಕೋಸ್ಕರ ಪೊಲೀಸರು ನೀವು ಕೆಲಸ ಮಾಡಿದೀರಾ ಅಂತ ಹೇಳುವಂತದ್ದೇ ಆ ಒಂದು ಕೆಲಸ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಅವರು, ಅಂದ್ರೆ ಸಿ ವಿ ನಾಗೇಶ್ ಅವರು, ಪ್ರದೋಷ್ ಪೊಲೀಸರ ವಶದಲ್ಲಿದ್ದಾಗ ಮತ್ತೆ ಘಟನೆ ನಡೆದಂತ ಸ್ಥಳ ಪೊಲೀಸರ ವಶದಲ್ಲಿದ್ದಾಗ ವಿಡಿಯೋಗಳನ್ನ ಕೊಟ್ಟವ್ರು ಯಾರು? ಎಸ್, ಇವೆಲ್ಲವೂ ಕೂಡ ಲ್ಯಾಬ್ಸ್ ಆಫ್ ದಿ ಪ್ರೊಸೀಜರ್. ಅಂದ್ರೆ ಮಾಧ್ಯಮಕ್ಕೇನೆ ಕೊಟ್ಟಿರುವಂತದ್ದು, ಮಾಧ್ಯಮಕ್ಕೆ ಸೋರಿಕೆ ಆಗಿರುವಂತದ್ದು, ಮಾಧ್ಯಮದಲ್ಲಿ ಟ್ರಯಲ್ ಆಗಿರುವಂತದನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಮಾತಾಡಿದ್ದಾರೆ. ಅದ್ರ ಮೇಲೆ ಯಾವುದೇ ರೀತಿಯಾಗಿ ಬೇಲ್ ನಿರ್ಧಾರ ಮಾಡ್ಬೇಕು ಅನ್ನುವಂಥದ್ದು ಇಲ್ಲ. ಕರೆಕ್ಟ್. ಮಾಧ್ಯಮದಲ್ಲಿ ಸೋರಿಕೆ ಆಗಿರುವಂತದ್ದು, ಸಾಕ್ಷಿಗಳು ಸೋರಿಕೆ ಆಗಿರೋದು, ಪೊಲೀಸರಿಂದ ಸೋರಿಕೆ ಆಗಿರೋದು, ಎಲ್ಲಿಂದ ಸೋರಿಕೆ ಆಗಿದೆ, ಪೊಲೀಸರಿಂದ ಸೋರಿಕೆ ಆಗಿದೆಯಾ ಅಥವಾ ಜಾಗದಲ್ಲಿ ಎಲ್ಲ ನಡೆದಾದ್ಮೇಲೆ ವಿಷಯ ಬಂದಿದ್ಯಾ, ಅದನ್ನ ಗಮನ ಹರಿಸಿ ಬೇಲ್ ಕೊಡಕ್ಕಾಗಲ್ಲ. ಇಲ್ಲಿ ಗಮನ ಹರಿಸಬೇಕಾಗಿರೋದು ಏನು ಅಂದ್ರೆ, ಬೇರೆ ಪ್ರಕರಣದಲ್ಲಿ ಸಿಂಧುಜಿ ಏನಂದ್ರೆ, ಇಷ್ಟೆಲ್ಲ ವಾದ ಮಾಡಕ್ಕೆ ಬಿಡಲ್ಲ. ಬೇರೆ ಪ್ರಕರಣ ಬೇಲ್ ಅಪ್ಲಿಕೇಶನ್ಸ್ ನಾವೇನೋ ನೋಡ್ಬೇಕಂದಾಗ ಇದು ಎಲ್ಲಾ ವಕೀಲರಿಗೂ ಗೊತ್ತು, ಎಲ್ಲರಿಗೂ ಕಾನೂನಲ್ಲಿ ಅರಿವಿರೋರು ಎಲ್ರಿಗೂ ಗೊತ್ತು.
ಇಷ್ಟು ವಾದಗಳನ್ನ ಮಾಡಕ್ ಆಗೋದೇ ಇಲ್ಲ ನಾವು. ಓಕೆ. ಇಲ್ಲಿ ಬೇಲ್ ವಾದ ಅಂದ್ರೆ ಏನು ಅಂದ್ರೆ ಅವರಿಗೆ ಬೇಲ್ ಸಿಗ್ಬೇಕು, ಅಂದ್ರೆ ಟೆಂಪ್ರವರಿಯಾಗಿ ಕೇಸ್ ಮುಗಿಯಕ್ಕಿಂತ ಮುಂಚೆ ಅವರು ಆಚೆ ಇರಬೇಕು, ಕೇಸ್ನ ಹೊರಗಡೆಯಿಂದನೇ ಬಂದು ಮಾಡಬೇಕು. ಅದಕ್ಕಿರುವಂತ ವಾದಗಳನ್ನ ಮಂಡಿಸಿ ಅಂತ ಕೇಳ್ತಾರೆ. ಏನ್ ಅದಕ್ಕಿರೋ ವಾದಗಳು, ಎಂತಕ್ಕೆ ಇವ್ರಿಗೆ ಬೇಲ್ ಕೊಡ್ಬೇಕು ಹೇಳಿ ಅಂತ. ಇವರಲ್ಲಿ ಹೊರಗಡೆ ಇರುವಂತದ್ದು ಒಳಗಡೆ ಇದ್ರೆ ಏನ್ ಡ್ಯಾಮೇಜ್ ಆಗುತ್ತೆ, ಹೊರಗಡೆ ಇದ್ರೆ ಏನ್ ಡ್ಯಾಮೇಜ್ ಆಗಲ್ಲ. ಅಂದ್ರೆ ವಾಟ್ ಸಿ ವಿ ನಾಗೇಶ್ ಇಸ್ ಟ್ರೈಯಿಂಗ್ ಟು ಪ್ರೂವ್ ಅಂದ್ರೆ ಆ ಘಟನೆ ನಡೆದಂತ ಸ್ಥಳದಲ್ಲಿ ಏನೇನ್ ಸಿಕ್ಕಿತ್ತೋ ಅದೆಲ್ಲಾನು ಅದನ್ನೇ ಸಾಕ್ಷಿ ಅಂತ ಮಾಡ್ಬಿಟ್ಟಿದ್ದಾರೆ ಇವರು ಅಂತ. ಎಸ್. ಸೊ ಸಿ ವಿ ನಾಗೇಶ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೇಸಿನ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇರೋದ್ರಿಂದ ಇದನ್ನ ಆ ಸಂದರ್ಭಿಕ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋದನ್ನ ತೋರ್ಸಕ್ಕೋಸ್ಕರ ಹೈಲೈಟ್ ಮಾಡ್ತಿದ್ದಾರೆ. ಅಂದ್ರೆ ಕೇಸಿನಲ್ಲಿ ಸಾರಾಂಶವೇ ಇಲ್ಲ, ಕೇಸೇ ಸರಿ ಇಲ್ಲ, ಈ ಕೇಸ್ನಲ್ಲಿ ಇವ್ರನ್ನ ಸುಮ್ಮನೆ ಫಿಟ್ ಮಾಡಿದ್ದಾರೆ. ಅಂದ್ರೆ ಅವ್ರು ಹೇಳ್ತಾ ಇರೋದು ಈಗ ಘಟನೆ ನಡೆದಂತ ಸ್ಥಳದಲ್ಲಿ ಯಾವತ್ತೋ ಒಂದು ಮರದ ಕೊಂಬೆ ಬಿದ್ದಿತ್ತೇನೋ, ಅದನ್ನೇ ಅದು ಆ ಟೈಮಲ್ಲಿ ಸಿಕ್ಕಿರಬಹುದು, ಅದನ್ನೇ ಇವ್ರು ಅದನ್ನ ಸಾಕ್ಷಿ ಅಂತ ಮಾಡಿದ್ದಾರೆ ಅಂತ ಸಿ ವಿ ನಾಗೇಶ್ ಅವ್ರ ವಾದ. ಅದೇ ಅದನ್ನೇ ಅವ್ರು ಹೇಳ್ತಾ ಇರೋಂಥದ್ದು. ಯಾವತ್ತೋ ಬಿದ್ದಿರೋದು, ಯಾವತ್ತೋ ಸಿಕ್ಕಿರೋದು ಎಲ್ಲ ಸಂದರ್ಭಿಕವಾಗಿ ಇದಿಲ್ಲ ಅಂತ. ಬಟ್ ಪ್ರಸನ್ನ ಕುಮಾರ್ ಹೇಳ್ತಿದ್ದಾರೆ ಆ ಸಂದರ್ಭಿಕವಾಗಿ ಹಗ್ಗ ಸಿಕ್ಕಿದೆ, ಅದ್ರಲ್ಲಿ ರಕ್ತ ಸಿಕ್ಕಿದೆ, ಉಗುಳು ಸಿಕ್ಕಿದೆ, ಫೋರೆನ್ಸಿಕ್ ಲ್ಯಾಬ್ ಅಲ್ಲಿ ಈ ತರ ಇದಾವೆ ಅಂತ. ಹಾಗಾದ್ರೆ ಇವೆಲ್ಲವೂ ಕೂಡ ನಿಜನೋ ಇಲ್ವೋ ಅಂತ ಹೇಳಿ ಬರೀ ವಾದದಲ್ಲಿ ಮಾತ್ರ ತೀರ್ಮಾನ ಮಾಡಕ್ಕಾಗಲ್ಲ. ಇದನ್ನ ಜಡ್ಜ್ ಅವರು ಆ ಸಾಕ್ಷಿಯನ್ನ, ಆ ಎಕ್ಸ್ಪರ್ಟ್ಗಳನ್ನ ಹೇಗ್ ಮಾತಾಡ್ ಮಾಡಿದಿರಿ, ಹೆಂಗ್ ಸಿಕ್ತು ಅನ್ನೋದು ಕೂಡ ತಿಳ್ಕೊಬೇಕಲ್ವಾ. ಸೊ ನಾನು ಅದೇ ಹೇಳ್ತಾ ಇರೋದು, ಈ ವಾದಗಳು ಈಗಲ್ಲ, ಈ ವಾದಗಳೆಲ್ಲ ಕೇಸ್ನ ಬಿಡಿಸಬೇಕಾದಾಗ ವಾದ ಮಾಡ್ಬೇಕಾಗಿರುವಂತದ್ದು. ಅಂದ್ರೆ ಆದ್ರೂ ಕೂಡ ಸಿ ವಿ ನಾಗೇಶ್ವರ್ ಇದನ್ನ ವಾದ ಮಾಡ್ತಿದ್ದಾರೆ ಅಂದ್ರೆ ಕೇಸ್ನಲ್ಲಿ ಸಾರಾಂಶವೇ ಇಲ್ಲ ಅಂತ ಹೇಳಿ ಈಗ್ಲೇ ಅದನ್ನ ಸ್ಕೆಲಿಟನ್ ಮಾಡ್ತಿದ್ದಾರೆ. ಆ ಕೇಸನ್ನ ಈಗಲೇ ಸ್ಕೆಲಿಟನ್ ಮಾಡ್ತಿದ್ದಾರೆ. ಅಂದ್ರೆ ಮಾಂಸ, ರಕ್ತ ಎಲ್ಲಾನು ಕೇಸ್ನ ತೆಗಿತಿದ್ದಾರೆ ಇವಾಗ್ಲೇ. ಅಂದ್ರೆ ಅದು ಬರೀ ಒಂದು ಬೋನ್ ಸ್ಕೆಲಿಟನ್ ಮಾಡಿ ಮುಂದೆ ದಾರಿಗೆ ತಗೊಂಡು ಹೋಗೋ ರೀತಿ. ಆಮೇಲೆ ಅವರು ನಿನ್ನೆ ವಾದ ಮಾಡುವಾಗ ಲೋಹಿಜಿ ಇನ್ನೊಂದು ಹೇಳ್ತಾರೆ, ರೇಣುಕಾ ಸ್ವಾಮಿಯ ದೇಹವನ್ನ ಅಂದ್ರೆ ಶವವನ್ನ ನಾಯಿ ಕಚ್ಚಿತ್ತು, ಅದರಿಂದ ಗಾಯಗಳಾಗಿತ್ತು. ಆದ್ರೆ ಇವರು ಅದನ್ನ ಹಿಂಗೆ ಹೊಡೆದಿದ್ರಿಂದನೂ ಗಾಯ ಆಗಿದೆ. ಆದ್ರೆ ರೇಣುಕಾ ಸ್ವಾಮಿ ದೇಹವನ್ನ ನಾಯಿ ಕಚ್ಚಿತ್ತು ನಿಜ, ಅದು ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಇದ್ದೇ ಇರುತ್ತಲ್ವಾ, ಅದು ಅವ್ರ ವಾದ ಆಗಿತ್ತು ನಿನ್ನೆ. ಇವಾಗ ನಾನು ನಿಮ್ಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಸುಲಭವಾಗಿ ಜನರಿಗೆ ಅರ್ಥ ಆಗೋದು. ಆ ದೇಹದ ಮೇಲೆ, ಇವಾಗ ಯಾರೋ ಒಂದು ದೇಹದ ಮೇಲೆ ಕೈ ಏನೋ ಒಂದು ಗಾಯ ಆಗಿದೆ, ಅದನ್ನ ನಾನು ನಿಮ್ಗೆ ಹೇಳ್ತೀನಿ, ನೋಡಿಜಿ ಇದು ನಾಯಿ ಕಚ್ಚಿರೋದು ಅಂತ ಹೇಳ್ತೀನಿ. ನೀವು ನಾನು ಹೇಳಿದ ತಕ್ಷಣ ನಂಬಿಟ್ಬಿಟ್ರೆ ಅದು ನ್ಯಾಯಾಲಯ ಅಲ್ಲ. ಹೌದು, ಅದನ್ನ ಪರಿಶೀಲನೆ ಮಾಡ್ಬೇಕು. ಆ ಪರಿಶೀಲನೆ ಅನ್ನೋದೇನು, ಫೋರೆನ್ಸಿಕ್ ಲ್ಯಾಬ್ ಅಂತ. ಆ ಪರಿಶೀಲನೆ ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ನು ಕೂಡ ನಾವು ನಂಬಕ್ಕಾಗಲ್ಲ. ಆ ರಿಪೋರ್ಟ್ ನ ಮೇಲೆ ಅದನ್ನ ಯಾರು ಪರಿಶೀಲನೆ ಮಾಡಿರ್ತಾನೆ ಅವನು ಬಾಕ್ಸ್ ಅಲ್ಲಿ ನಿಂತ್ಕೊಂಡು ಅದನ್ನ ಹೇಳ್ತಾನೆ, ವಿವರಣೆ ಮಾಡ್ತಾನೆ. ನಾವು ಈ ರೀತಿ ಪರಿಶೀಲನೆ ಮಾಡಿದಾಗ, ಈ ರೀತಿ ಒಂದು ಮಾಂಸವನ್ನ ತಗೊಂಡು ನಾವು ಟೆಸ್ಟ್ ಮಾಡಿದಾಗ, ಈ ರೀತಿ ಬಂದಾಗ ಅಂತ ಹೇಳಿದಾಗ ಸೈಂಟಿಫಿಕಲಿ ನಿಮಗೆ ಅರ್ಥ ಆದಾಗ ನೀವು ಆದೇಶವನ್ನ ಮಾಡ್ತೀರಿ. ಓಕೆ ಓಕೆ. ಬಟ್ ಸದ್ಯಕ್ಕೆ ಇವತ್ತಂತೂ ಆರ್ಡರ್ ಪಾಸ್ ಆಗಲ್ಲ. 100% ಇವತ್ತು ಆರ್ಡರ್ ಪಾಸ್ ಆಗಲ್ಲ. ಯಾವತ್ತೂ ಕೂಡ ಬೇಲ್ ಅಪ್ಲಿಕೇಶನ್ ನಡೆದಿದ್ದನ್ನ ಕಾಯ್ದಿರಿಸ್ತಾರೆ. ಬಹುಶಃ ಸೋಮವಾರ ಅಥವಾ ಮಂಗಳವಾರ ಆದೇಶವನ್ನ ಪಾಸ್ ಆಗ್ಬೋದು. ಅಂದ್ರೆ ಸಿ ವಿ ನಾಗೇಶ್ ಅವರು ಆರಂಭದಿಂದಲೇ ಈ ಕೇಸ್ ನಲ್ಲಿ ಹುರುಳೇ ಇಲ್ಲ ಅನ್ನೋದನ್ನ ಈಗಲಿಂದನೇ ಅದನ್ನ ಸೆಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ, ದಟ್ ಇಸ್ ವಾಟ್ ಮೈ ಪಾಯಿಂಟ್ ಇಸ್. ನಾನು ನಿಮ್ಗೆ ಅರ್ಥ ಮಾಡ್ತಾರೋ ಅದನ್ನೇ, ಈಗ್ಲಿಂದನೇ ಈ ಕೇಸಲ್ಲಿ ಸಾರಾಂಶವಿಲ್ಲ ಅಂತ ಹೇಳ್ತಿದ್ದಾರೆ. ಓಕೆ ಓಕೆ.